ಕಲಬುರಗಿ ನಗರ ಪೊಲೀಸ್ ಒಬ್ಬ ಉತ್ತರ ಪ್ರದೇಶದ 23 ವರ್ಷದ ಯುವಕನನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ ಅನುಮಾನಾಸ್ಪದ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವನನ್ನು ವಶಪಡಿಸಿಕೊಂಡು ವಿಚಾರಣೆಗೊಳಪಡಿಸಿದಾಗ ಅವನು ಈ ದೇಶ ವಿರೋಧಿ ಕೆಲವು ಸಾಮಾಜಿಕ ಜಾಲತಾಣಗಳ ಒಂದು ಅಕೌಂಟ್ಸ್ಗಳನ್ನು ಫಾಲೋ ಮಾಡುವುದು ಮತ್ತು ಅವರ ಸಂಪರ್ಕದಲ್ಲಿರುವುದರ ಬಗ್ಗೆ ಖಚಿತ ಆಗುತ್ತೆ. ಆ ಒಂದು ಪ್ರಾಥಮಿಕವಾಗಿ ವಿಚಾರಣೆಗೊಳಪಡಿಸಿದಾಗ ಏನು ಖಚಿತ ಆಗಿದೆ, ಆ ಒಂದು ಹಿನ್ನೆಲೆಯಲ್ಲಿ ಅವನ ಮೇಲೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈಗಾಗಲೇ ಅವನನ್ನು ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರಿತಾ ಇದೆ. ಪ್ರೈಮ್ ಆಫೀಸ್ ಇಲ್ಲಿವರೆಗೆ ದೊರೆತಿರೋದು ಏನಂತಂದರೆ, ಇವನು ಬಂಧಿತನಿದ್ದಾನೆ 23 ವರ್ಷದ ಉತ್ತರ ಪ್ರದೇಶದ ಯುವಕ. ಅವನ ಹೆಸರು ಮೊಹಮ್ಮದ್ ಸಮೀರ್ ಅಂತ, 23 ವರ್ಷ, ಮೂಲತಃ ಸೀತಾಪುರ್ ಜಿಲ್ಲೆ ಉತ್ತರ ಪ್ರದೇಶದವನು. ಇಲ್ಲಿ ಕಳೆದ ಒಂದು 8 ತಿಂಗಳಿಂದ 1 ವರ್ಷ ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದಾನೆ, ಲೇಬರ್ ಆಗಿ. ಇಲ್ಲಿ ಕಳೆದ ಕೆಲವು ದಿನಗಳಿಂದ ದೇಶ ವಿರೋಧಿ ಕೆಲವು ಸಾಮಾಜಿಕ ಜಾಲತಾಣಗಳಿದ್ದಾವೆ, ಇನ್ಸ್ಟಾಗ್ರಾಮ್ ಇರುವಂಥದ್ದು ಅಥವಾ ಫೇಸ್ಬುಕ್ ಇರುವಂಥದ್ದು, ಅಥವಾ ಕೆಲವು ವಾಟ್ಸಪ್ಪಲ್ಲಿ ಕೆಲವು ಅಕೌಂಟ್ ಹ್ಯಾಂಡ್ಲರ್ಸ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾನೆ. ಅದರಲ್ಲಿ ಫಾಲೋ ಮಾಡುವಂಥದ್ದು ಮತ್ತು ಆ ಅಕೌಂಟ್ಸ್ಗಳಿರುವ ಕಂಟೆಂಟ್ಗಳು ಏನಿದೆ ಅದಕ್ಕೆ ಪ್ರೋತ್ಸಾಹ ಮಾಡುವಂಥ ಒಂದು ಚಟುವಟಿಕೆ ಹಿನ್ನೆಲೆಯಲ್ಲಿ ಅವನನ್ನು ಬಂಧಿಸಿದ್ದೀವಿ. ಈಗಾಗಲೇ ಅವನ ಮೇಲೆ BNSನ 113 ಸಬ್ ಕ್ಲಾಸ್ 3 ಮತ್ತು 197 BNS ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈಗ ನಮ್ಮ ಸ್ಥಳೀಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವು ನಾನು ಹೇಳಿದ್ದೀನಿ, ಕೆಲವು ಸಸ್ಪೀಷಿಯಸ್ ಅಕೌಂಟೆನ್ಸ್ ಇದ್ದಾವೆ. ಅದು ದೇಶ ವಿರೋಧಿ ಕಂಟೆಂಟನ್ನು ಪೋಸ್ಟ್ ಮಾಡ್ತಾಯಿದ್ರು. ಅದರಲ್ಲಿ ಸಮ್ ಅಕೌಂಟ್ಸ್ ಸಸ್ಪೆಕ್ಟೆಡ್, ನಮಗೆ ಅನುಮಾನ ಇರುವಂಥದ್ದು ಏನಂತಂದರೆ, ಅದರ ಕೆಲವು ಹ್ಯಾಂಡ್ಲರ್ಸ್ ಏನಿದ್ದಾರೆ, ಅವು ಯಾರು ನಿರ್ವಹಣೆ ಮಾಡ್ತಾಯಿದ್ರೆ ಅವರು ಪಾಕ್ ನ್ಯಾಷನಲ್ಸ್ ಇರ್ಬೋದು ಅಂತ ನಮಗೆ ಖಚಿತ ಅನುಮಾನ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವನನ್ನು ವಶಕ್ಕೆ ಪಡ್ಕೊಂಡು ಇವನ ಮೇಲೆ ದೂರನ್ನು ದಾಖಲು ಮಾಡಿಕೊಂಡು ಈಗ ಒಂದು ತನಿಖೆ ಮುಂದುವರಿತಾ ಇದೆ. ಪ್ರೆಸೆಂಟ್ಲಿ ಇಟ್ ಈಸ್ ಟೂ ಅರ್ಲಿ ಟು ಕಾಮೆಂಟ್. ಈಗೇನಾಗಿದೆ, ಕಂಪ್ಲೀಟ್ ಇದು ಇರೋವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವನ ಒಂದು ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಮತ್ತು ಆ್ಯಂಟಿ ಸೋಷಿಯಲ್ ಅಕೌಂಟ್ಸ್ಗಳ ಮೇಲೆ ಫಾಲೋವರ್ ಮಾಡ್ತಾ ಇದ್ದ ಮತ್ತು ಅವುಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದ ಮತ್ತು ಕುಮ್ಮಕ್ಕು ನೀಡ್ತಾ ಇದ್ದ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇವನು ಬಳಸ್ತಾ ಇದ್ದ ಮೊಬೈಲ್ ಫೋನ್, ಅದನ್ನು ಕೂಡ ನಾವು ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿದ್ದೀವಿ. ಮತ್ತು ಈಗ ಅದನ್ನು ಡಿಟೇಲ್ಡಾಗಿ ನಾವು ಡಿಜಿಟಲ್ ಮತ್ತು ಫೋರೆನ್ಸಿಕ್ ವಿಶ್ಲೇಷಣೆಗೆ ಈಗಾಗಲೇ ನಾವು ಅದನ್ನು ತನಿಖೆಗೆ ಒಳಪಡಿಸಬೇಕಾಗಿದೆ. ಅದರ ಬಂದ ನಂತರ ಇದು ಬೇರೆ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಬೇರೆ ಯಾರಾದರೂ ಇವನು ಗುಂಪನ್ನು ಮಾಡ್ತಾ ಇದ್ನ ಮತ್ತು ಇತರೆ ಏನಾದರೂ ಆ್ಯಕ್ಟಿವಿಟಿ ಇತ್ತ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಸಂಪೂರ್ಣವಾಗಿ ಮುಂದಿನ ಹಂತದಲ್ಲಿ ನಿಮಗೆ ತಿಳಿಸ್ತೀವಿ. ಪ್ರಾಥಮಿಕವಾಗಿ ನಾವು 2 ಜನರನ್ನು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ, ಅಂದರೆ ಕರೆದುಕೊಂಡು ವಿಚಾರಣೆ ಮಾಡಿದ್ದೀವಿ. ಅದರಲ್ಲಿ ಇನ್ನೊಬ್ಬನೇನಿದ್ದಾನೆ, ಅವನದು ಯಾವುದೇ ರೀತಿಯ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಇರಲಿಲ್ಲ, ಹಾಗಾಗಿ ಅವನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವನಿದ್ದಾನೆ ಮೊಹಮ್ಮದ್ ಸಮೀರ್ ಅಂತ, ಇವನ ವಶದಲ್ಲಿದ್ದ ಮೊಬೈಲ್ ಫೋನ್ ಮತ್ತು ಇವನನ್ನು ಪ್ರಾಥಮಿಕವಾಗಿ ನಾವು ವಿಚಾರಣೆಗೊಳಪಡಿಸಿದಾಗ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗಲ್ಲಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಬಗ್ಗೆ ಖಚಿತ ಇನ್ಫಾರ್ಮೇಷನ್ ಇತ್ತು. ಅದು ದೃಢಪಟ್ಟ ಹಿನ್ನೆಲೆಯಲ್ಲಿ ಇವನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಈಗ ತನಿಖೆ ನಡೀತಾ ಇದೆ. ಇದು ನಮ್ಮ ತಾಂತ್ರಿಕ ಕೆಲವು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್, ಇನ್ಫಾರ್ಮೇಷನ್ ಶೇರಿಂಗ್, ಇನ್ಫಾರ್ಮೇಷನ್ ಪೋರ್ಟಲ್ಸ್ಗಳಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇವನ ಮೇಲೆ ವಾಚ್ ಮಾಡ್ತಾ ಇದ್ದೀವಿ ಕೆಲವು ದಿನಗಳಿಂದ. ನಂತರ ಸರ್ಚ್ ಮಾಡಿ ನೋಡಿದಾಗ ಅವನು ರೆಡ್ ಹ್ಯಾಂಡ್ ಆಗಿ ಅವನ ಹತ್ರ ಮೊಬೈಲಲ್ಲಿತ್ತು. ಆ ಮೊಬೈಲ್ ನೀಡಲಿಕ್ಕೆ ಕೇಳಿದಾಗಲೂ ಅವನು ತುಂಬ ನಾನ್ ಕೋಆಪರೇಟಿವ್ ಇದ್ದ, ಬೇಸಿಕಲಿ ಇನಿಷಿಯಲ್ ಫಸ್ಟ್ ಫ್ಯೂ ಮಿನಿಟ್ಸ್. ಆಮೇಲೆ ಮೊಬೈಲನ್ನು ತೆಗೆದು ನೋಡಿದಾಗ ನಮಗೆ ಮಾಹಿತಿ ಇತ್ತು ಮತ್ತು ಯಾವುದೋ ಇವನೇ ಬಳಸ್ತಾ ಇದ್ದ ಅನ್ನೋದು ಕೂಡ ಖಚಿತ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲು ಮಾಡಿಕೊಂಡು